ಹಾಯ್ ಫ್ರೆಂಡ್ಸ್, 17 ಮೇ 2017 ಪ್ರಚಲಿತ ಘಟನೆಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ನಿಮೋನಿಯಾ ವಿರುದ್ಧ ಹೊಸ ಲಸಿಕೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವರಾದ ಜೆ.ಪಿ. ನಡ್ಡಾ ಇವರು ಹೊಸ ನಿಮೋಕೊಕ್ಕಲ್ ಕಾಂಜುಗೇಟ್ ಲಸಿಕೆ, ಇದು ಒಂದು ವ್ಯಾಕ್ಸಿನ್, ಇದು ನಿಮೋನಿಯಾ ವಿರುದ್ಧ ಕೆಲಸವನ್ನು ಮಾಡುತ್ತೆ. ಈ ಒಂದು ಹೊಸ ವ್ಯಾಕ್ಸಿನ್ಗೆ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ಲಾಲ್ ಬಹದ್ದೂರ್ ಶಾಸ್ತ್ರಿ ವೈದ್ಯಕೀಯ ವಿಜ್ಞಾನ ಕಾಲೇಜು ಆಸ್ಪತ್ರೆಯಲ್ಲಿ ಅದಕ್ಕೆ ಜೆ.ಪಿ. ನಡ್ಡಾ ಅವರು ಚಾಲನೆಯನ್ನ ನೀಡಿದ್ದಾರೆ. ಇದು ಒಂದು ಸರ್ಕಾರದ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದ ಒಂದು ಭಾಗವಾಗಿದೆ. ಮತ್ತೆ ಇನ್ಮುಂದೆ ಈ ಒಂದು ಲಸಿಕೆಯನ್ನ ಸಾಮಾನ್ಯ ಲಸಿಕೆ ಕಾರ್ಯಕ್ರಮದಡಿ ಸೇರಿಸಿ ನೀಡಲಾಗುತ್ತೆ. ಯಾಕಂದ್ರೆ ನಮ್ಮ ಭಾರತದಲ್ಲಿ ಪ್ರತಿ ವರ್ಷ ನಿಮೋನಿಯಾದಿಂದಾಗಿ 1 ಲಕ್ಷಕ್ಕೂ ಅಧಿಕ ಮಕ್ಕಳು ಸಾಯ್ತಿದ್ದಾರೆ. ಹಾಗಾಗಿ ಈ ಒಂದು ಹೊಸ ಲಸಿಕೆ ಸಾಮಾನ್ಯ ಲಸಿಕೆ ಕಾರ್ಯಕ್ರಮದಡಿ ಸೇರಿಸಿ ಮಕ್ಕಳಲ್ಲಿ ನೀಡುವುದರಿಂದ ನಿಮೋನಿಯಾ ನಿಯಂತ್ರಣ ಆಗುತ್ತೆ ಮತ್ತು ಮಕ್ಕಳ ಸಾವಿನ ಪ್ರಮಾಣವನ್ನ ಗಣನೀಯವಾಗಿ ಕಡಿಮೆ ಆಗುತ್ತೆ. ಇದರಿಂದ ಈ ಒಂದು ಹೊಸ ನಿಮೋನಿಯಾ ಲಸಿಕೆಯಿಂದ ಕಿವಿ ಸೋಂಕು, ಶ್ವಾಸಕೋಶ ಸೋಂಕು ಮತ್ತು ಮೆನಿಂಜೈಟಿಸ್ ಗಳಿಂದ ಸುರಕ್ಷೆಯನ್ನ ನೀಡುತ್ತದೆ. ಮೊಟ್ಟ ಮೊದಲ ಬಾರಿಗೆ ಈ ಒಂದು PCVಯನ್ನ, ಈ ಒಂದು ವ್ಯಾಕ್ಸಿನ್ ಅನ್ನ 2000ನೇ ಇಸ್ವಿಯಲ್ಲಿ ಆರಂಭಿಸಲಾಗಿತ್ತು. ಆದರೆ ಈಗ ಇಡೀ ಹಿಮಾಚಲ ಪ್ರದೇಶ ಹಾಗೂ ಉತ್ತರ ಪ್ರದೇಶದ 6 ಜಿಲ್ಲೆಗಳು, ಬಿಹಾರದ 17 ಜಿಲ್ಲೆಗಳಲ್ಲಿ ಮೊದಲ ಹಂತದಲ್ಲಿ ಈ ಒಂದು ಲಸಿಕಾ ಕಾರ್ಯಕ್ರಮದಡಿ ಈ ಹೊಸ ಲಸಿಕೆಯನ್ನ ಸೇರಿಸಲಾಗಿದೆ. ಇದು ನಿಮೋನಿಯಾಕ್ಕೆ ಸಂಬಂಧಪಟ್ಟ ಒಂದು ಲಸಿಕೆ, ವೆರಿ ವೆರಿ ಇಂಪಾರ್ಟೆಂಟ್. ಆ ಒಂದು ಲಸಿಕೆ ಹೆಸರು ನಿಮೋಕೊಕ್ಕಲ್ ಕಾಂಜುಗೇಟ್ ಲಸಿಕೆ. ಉತ್ತರ ಕೊರಿಯಾದ ಕ್ಷಿಪಣಿ ಅಭಿವೃದ್ಧಿ ಯೋಜನೆ. ನೋಡಿ, ಉತ್ತರ ಕೊರಿಯಾದಲ್ಲಿ ಮೊದಲು ಏನಂದ್ರೆ ಅಲ್ಲಿ ಶಸ್ತ್ರಾಸ್ತ್ರ ಕಾರ್ಯಕ್ರಮಗಳನ್ನ ಸ್ಥಗಿತಗೊಳಿಸಲು ಕರೆಯನ್ನ ನೀಡಿದ್ರೂ ಸಹಿತ ಅದನ್ನ ತಿರಸ್ಕರಿಸಿ ಉತ್ತರ ಕೊರಿಯಾ ಕ್ಷಿಪಣಿ ಅಭಿವೃದ್ಧಿ ಮಾಡಿ ಪರೀಕ್ಷಾರ್ಥವನ್ನ ಪ್ರಯೋಗ ನಡೆಸಿತು. ಮತ್ತೆ ಈಗ ಈ ಒಂದು ಕರೆಯನ್ನ ನೀಡಿದ್ರು, ಶಸ್ತ್ರಾಸ್ತ್ರ ಕಾರ್ಯಕ್ರಮವನ್ನ ಸ್ಥಗಿತಗೊಳಿಸುವ ಒಂದು ಕರೆಯನ್ನು ನೀಡಿದ್ರು, ತಿರ್ಗಾ ಮತ್ತು ಅದನ್ನ ತಿರಸ್ಕರಿಸಿ ಈಗ ಮತ್ತೆ ಉತ್ತರ ಕೊರಿಯಾ ಸಿಡಿತಲೆ ಹೊತ್ತೊಯ್ಯಬಲ್ಲ ಕ್ಷಿಪಣಿಗಳ ಪರೀಕ್ಷಾರ್ಥ ಪ್ರಯೋಗವನ್ನ ನಡೆಸಿದೆ. ಈ ಪರೀಕ್ಷಾರ್ಥ ಪ್ರಯೋಗ ನಡೆಸಿದ ಮೇಲೆ ಅರ್ಧ ಗಂಟೆಯ ಬಳಿಕ ಉತ್ತರ ಕೊರಿಯಾ ಮತ್ತು ಜಪಾನ್ ನಡುವಿನ ಪೂರ್ವ ಕರಾವಳಿಯ ಸಮುದ್ರದಲ್ಲಿ ಅವು ಬಂದು ಬಿದ್ದಿದ್ದವಂತೆ. ಇದರಿಂದ ಏನಾಗುತ್ತಂದ್ರೆ ಈ ಶಸ್ತ್ರಾಸ್ತ್ರ ಕಾರ್ಯಕ್ರಮಗಳ ಒಂದು ಸ್ಥಗಿತಗೊಳ್ಳುವ ಒಂದು ಕೆರೆ ಇದೆ, ಅದಕ್ಕೆ ವಿರೋಧವನ್ನ ಮಾಡಲಾಗುತ್ತೆ ಮತ್ತು ಈ ಒಂದು ಉತ್ತರ ಕೊರಿಯಾ ಮೇಲೆ ಹಲವಾರು ದೇಶಗಳಿಂದ, ಅದು ಅಮೆರಿಕ ಇರಬಹುದು, ಆ ದೇಶಗಳಿಂದ ಕಟ್ಟುನಿಟ್ಟಿನ ಒಂದು ಕ್ರಮವನ್ನ ಕೈಗೊಳ್ಳಬೇಕು, ದಿಗ್ಬಂಧನ ಹೇರಬೇಕಂತ ಆಗ್ರಹಗಳನ್ನ ಕೇಳಿ ಬರ್ತಾ ಇದಾವೆ. ಮತ್ತೆ ಈ ಒಂದು ಉತ್ತರ ಕೊರಿಯಾ ಮೊದಲಿನ ಕ್ಷಿಪಣಿಯನ್ನ ಅಭಿವೃದ್ಧಿ ಮಾಡಿ ಪರೀಕ್ಷೆಯನ್ನು ಮಾಡಿತು. ಆ ಕ್ಷಿಪಣಿಗಿಂತ ಈಗ ಮಾಡಿ ಅಭಿವೃದ್ಧಿ ಪಡಿಸಿ ಏನು ಕ್ಷಿಪಣಿ ಪರೀಕ್ಷೆ ಮಾಡಿದೆ, ಅದು ಬಹಳ ಒಂದು ಉತ್ತಮ ಉನ್ನತ ದರ್ಜೆಯ ಕ್ಷಿಪಣಿಯನ್ನ ಆಗಿದೆ ಅಂತೆ. ಅದರ ಅಂತರ ಖಂಡ ಸಿಡಿತಲೆ ಕ್ಷಿಪಣಿ 6000 ಕಿಲೋಮೀಟರ್ ದೂರ ಸಾಮರ್ಥ್ಯವನ್ನ ಹೊಂದಿದೆ ಅಂದ್ರೆ ಮೊದಲಿಗಿಂತ ಈಗ. ಹಾಗಾಗಿ ಇದು ಉತ್ತರ ಕೊರಿಯಾ ನ್ಯೂಸ್ ಅಲ್ಲಿ ಇದೆ. ಸೊ ಕ್ವಶನ್ ಬರಬಹುದು. ಓಕೆ, ವಿದ್ಯುತ್ ಲಭ್ಯತೆ ಭಾರತ ಗಣನೀಯ ಸಾಧನೆ. ವಿಶ್ವ ಬ್ಯಾಂಕಿನ ವಿದ್ಯುತ್ ಲಭ್ಯತೆ ಸೂಚಕ ಪಟ್ಟಿಯಲ್ಲಿ ನಮ್ಮ ಭಾರತ ಜಾಗತಿಕ ಮಟ್ಟದಲ್ಲಿ 26ನೇ ಸ್ಥಾನವನ್ನ ಪಡೆದುಕೊಂಡಿದೆ. 2014ರ ಒಂದು ಪಟ್ಟಿಯಲ್ಲಿ ನಮ್ಮ ಭಾರತ 99ನೇ ಸ್ಥಾನವನ್ನು ಪಡೆದುಕೊಂಡಿತು. ಈ ವರ್ಷ 73 ಸ್ಥಾನಗಳಷ್ಟು ಎತ್ತರಕ್ಕೆ ನೆಗೆದಿ, ಅಂದ್ರೆ ಕಡಿಮೆಯಾಗಿ ನಮ್ಮ ಭಾರತ ಜಾಗತಿಕ ಮಟ್ಟದಲ್ಲಿ 26ನೇ ಸ್ಥಾನವನ್ನ ಈ ಒಂದು ವಿದ್ಯುತ್ ಲಭ್ಯತೆಯಲ್ಲಿ ಪಡೆದುಕೊಂಡಿದೆ. ನಮ್ಮ ದೇಶದಲ್ಲಿ ವಿದ್ಯುತ್ ಕೊರತೆಯಿಂದ ಬಳಲುತ್ತಿದ್ದ 18,452 ಗ್ರಾಮಗಳಿದ್ವು. ಆ ಗ್ರಾಮಗಳ ಪೈಕಿ 13,000 ಗ್ರಾಮಗಳಿಗೆ ವಿದ್ಯುತ್ ಅನ್ನು ಒದಗಿಸಲಾಗಿದೆ ಮತ್ತು ಯಾವ ಒಂದು ಪ್ರದೇಶಗಳಲ್ಲಿ ಮೂಲಸೌಕರ್ಯ ಹೊಂದಿಲ್ಲೋ ಅಂತ ಒಂದು ಗ್ರಾಮಗಳಲ್ಲಿ ಹೊಸ ವಿದ್ಯುತ್ ಸಂಪರ್ಕಕ್ಕೆ ಅರ್ಜಿ ಸಲ್ಲಿಸಿದ ಕುಟುಂಬಗಳಿಗೆ 24 ಗಂಟೆಗಳ ಒಳಗಾಗಿ ಸಂಪರ್ಕವನ್ನ ಕಲ್ಪಿಸಲಾಗ್ತದೆ ಅಂತೆ. ಹಾಗಾಗಿ ಈಗ ನಮ್ಮ ಭಾರತ ಏನಾಗಿದೆ, 73 ಸ್ಥಾನದಷ್ಟು ಎತ್ತರಕ್ಕೆ ನೆಗೆದಿ ಜಾಗತಿಕ ಮಟ್ಟದಲ್ಲಿ 26ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇದರ ಜೊತೆಗೆ ಸರ್ಕಾರದ ಗ್ರಾಮೀಣ ವಿದ್ಯುದೀಕರಣ ಯೋಜನೆಯಡಿ 1000 ದಿನಗಳಲ್ಲಿ ಸಂಪೂರ್ಣ ವಿದ್ಯುತ್ ಸಾಧನೆ ಗುರಿ ಸಾಧಿಸುವ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದಾರೆ. ನಿರ್ಭಯ ನಿಧಿ. ಈ ನಿರ್ಭಯ ನಿಧಿ ಯೋಜನೆಯಡಿ ರೈಲ್ವೇಸ್ ನಿಂದ CCTV ಕಣ್ಗಾವಲು. ನಮ್ಮ ಭಾರತೀಯ ರೈಲ್ವೆ 19,000 ಹೈ ಡೆಫಿನೇಷನ್ CCTV ಕ್ಯಾಮೆರಾಗಳನ್ನ ದೇಶದ ಹಲವಾರು ರೈಲು ನಿಲ್ದಾಣಗಳಲ್ಲಿ, ಅಂದ್ರೆ 983ಕ್ಕೂ ಹೆಚ್ಚು ರೈಲು ನಿಲ್ದಾಣಗಳಲ್ಲಿ ಅಳವಡಿಸಲು ನಿರ್ಧಾರವನ್ನ ಕೈಗೊಳ್ಳಲಾಗುತ್ತದೆ. ಈ ಒಂದು ಯೋಜನೆಗೆ ನಿರ್ಭಯ ಫಂಡ್, ಅದರಿಂದ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಯೋಜನೆಗೆ ಖರ್ಚನ್ನ ಮಾಡಲಾಗ್ತದೆ, ವೆಚ್ಚವನ್ನ ಮಾಡಲಾಗ್ತದೆ. ಇದರಿಂದ ನಮ್ಮ ದೇಶದ ಮಹಿಳೆಯರಿಗೆ ಮತ್ತು ದಿನನಿತ್ಯದ ಪ್ರಯಾಣಿಕರಿಗೆ ದಿನವಿಡೀ ಅವರಿಗೆ ಉನ್ನತ ಮಟ್ಟದ ಒಂದು ಭದ್ರತೆಯನ್ನ ಕೊಡಲು ಈ ಒಂದು ಯೋಜನೆ, ಈ ಒಂದು CCTV ಅಳವಡಿಸುವ ಒಂದು ಯೋಜನೆ ಬಹಳ ಸಹಕಾರಿಯಾಗಲಿದೆ. ಈ ಯೋಜನೆ ಅಡಿ ಪ್ಲಾಟ್ಫಾರ್ಮ್ಗಳಲ್ಲಿ ಮತ್ತು ಕಾಯುವ ಕೊಠಡಿಗಳಲ್ಲಿ, ಅಂದ್ರೆ ವೇಟಿಂಗ್ ರೂಮ್ಸ್ ನಲ್ಲಿ
ಕ್ಯಾಮೆರಾಗಳನ್ನ ಅಳವಡಿಸಲಾಗುತ್ತೆ ಮತ್ತು ಅದರ ದೃಶ್ಯಗಳನ್ನ ನುರಿತ ತರಬೇತಿ ಪಡೆದ ಸಿಬ್ಬಂದಿಗಳನ್ನ ವೀಕ್ಷಿಸುತ್ತಾರೆ ಮತ್ತು ಆಯಾ ಸ್ಟೇಷನ್ ಮಾಸ್ಟರ್ಗಳಿಗೆ ಕೂಡ ತಮ್ಮ ನಿಲ್ದಾಣದ ಸಿಸಿಟಿವಿ ದೃಶ್ಯಾವಳಿ ಲಭ್ಯವಾಗುವಂತೆ ವ್ಯವಸ್ಥೆಯನ್ನ ಮಾಡಲಾಗ್ತದೆ. ನಮ್ಮ ಭಾರತೀಯ ರೈಲ್ವೆ ದಿನದಲ್ಲಿ 8,000ಕ್ಕೂ ಹೆಚ್ಚು ನಿಲ್ದಾಣಗಳಿವೆ. ಈಗ ಪ್ರಸ್ತುತವಾಗಿ ಕೇವಲ 344 ನಿಲ್ದಾಣಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಿದರೆ ಇನ್ನು ಮುಂದೆ ಅಂದ್ರೆ ಮುಂಬೈ ಉಪನಗರ ಇರಬಹುದು ಅಥವಾ ಬೇರೆ ಬೇರೆ ಒಂದು 983ಕ್ಕೂ ಹೆಚ್ಚು ರೈಲ್ವೆ ನಿಲ್ದಾಣಗಳಲ್ಲಿ ಈ ಸಿಸಿಟಿವಿಗಳನ್ನು ಅಳವಡಿಸಿ ಮಹಿಳೆಯರಿಗೆ ಮತ್ತು ದಿನನಿತ್ಯದ ಪ್ರಯಾಣಿಕರಿಗೆ ಭದ್ರತೆಯನ್ನು ಕೊಡಲು ಸಹಕಾರವನ್ನು ಮಾಡೋಸ್ಕರ ಈ ಒಂದು ಯೋಜನೆ ಕೈಗೊಳ್ಳಲಾಗ್ತಾ ಇದೆ. ನಿರ್ಭಯ ನಿಧಿ, ನಿರ್ಭಯ ಫಂಡ್ 2012ರ ಡಿಸೆಂಬರ್ 16ರ ದೆಹಲಿ ಸಾಮೂಹಿಕ ಅತ್ಯಾಚಾರ ಘಟನೆ ಬಳಿಕ ಈ ಒಂದು ನಿರ್ಭಯ ನಿಧಿ ಸ್ಥಾಪನೆ ಆಯಿತು. ಈ ನಿರ್ಭಯ ನಿಧಿಯನ್ನ 1,000 ಕೋಟಿ ರೂಪಾಯಿ ಮೂಲ ನಿಧಿಯೊಂದಿಗೆ ಯುಪಿಎ ಸರ್ಕಾರ ಆರಂಭವನ್ನ ಮಾಡಿತು. 2013ನೇ ಸಾಲಿನ ಬಜೆಟ್ನಲ್ಲಿ ಅಂದಿನ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಘೋಷಿಸಿತು. ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಭಾರತದಲ್ಲಿ ಮಹಿಳೆಯರ ಸುರಕ್ಷತೆ ಮತ್ತು ಗೌರವ ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವ ಸರ್ಕಾರ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳಿಗೆ ನೆರವಾಗುವ ಒಂದು ಯೋಜನೆ. ಈ ಯೋಜನೆ ನಿರ್ಭಯ ನಿಧಿ ಏನ್ ಯೋಜನೆ ಇದೆ, ಈ ನಿಧಿಯನ್ನ ಆರ್ಥಿಕ ವ್ಯವಹಾರಗಳ ಸಚಿವಾಲಯ ನಿರ್ವಹಿಸುತ್ತದೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಇದರ ನೋಡಲ್ ಸಚಿವಾಲಯವಾಗಿದೆ. ನೋಡಲ್ ಸಚಿವಾಲಯವಾಗಿ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ನಿರ್ಭಯ ಯೋಜನೆಯಡಿ ಕಾರ್ಯಕ್ರಮಗಳನ್ನ ರೂಪಿಸುತ್ತದೆ ಮತ್ತು ಬೇರೆ ಇಲಾಖೆಗಳು ಸಚಿವಾಲಯಗಳು ರೂಪಿಸಿದ ಯೋಜನೆಗಳ ಪರಾಮರ್ಶೆ ಮತ್ತು ಮೇಲ್ವಿಚಾರಣೆಯನ್ನ ನೋಡಿಕೊಳ್ತಾ ಇರುತ್ತದೆ. ಆರ್ಥಿಕ ವ್ಯವಹಾರಗಳ ಸಚಿವಾಲಯ ಇದು ಈ ನಿಧಿಯನ್ನ ನಿರ್ವಹಿಸುತ್ತದೆ ಮತ್ತು ಕಾರ್ಯಾಚರಣೆಗೆ ಸೂಕ್ತ ಮಾರ್ಗಸೂಚಿಗಳನ್ನ ಕಾಲದಿಂದ ಕಾಲಕ್ಕೆ ಬಿಡುಗಡೆ ಮಾಡುತ್ತದೆ. ಇದು ನಿರ್ಭಯ ನಿಧಿ ಬಗ್ಗೆ. ನಿರ್ಭಯ ಫಂಡ್ ಭಾರತಕ್ಕೆ ಹೈಟೆಕ್ ರಾಸಾಯನಿಕ ಸುರಕ್ಷಾ ಉಡುಪು. ನಮ್ಮ ದೇಶದಲ್ಲಿ ಹಲವಾರು ರಾಸಾಯನಿಕ ಇಂಡಸ್ಟ್ರಿಗಳಿದ್ದಾವೆ. ಆ ರಾಸಾಯನಿಕ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡುವವರಿಗೆ ಸುರಕ್ಷಾ ಉಡುಪುಗಳು ಅವರು ಧರಿಸಬೇಕು. ಯಾಕಂದ್ರೆ ಹಲವಾರು ರಾಸಾಯನಿಕ ಕೆಮಿಕಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಅದರಿಂದ ಮನುಷ್ಯರ ಮೇಲೆ, ಮನುಷ್ಯರ ಸ್ಕಿನ್ ಮೇಲೆ ಅಟ್ಯಾಕ್ ಆಗ್ತಾ ಇರುತ್ತೆ. ಅದರಿಂದ ರೋಗಗಳಿಗೆ ಅವರು ತುತ್ತಾಗ್ತಾರೆ. ಹಾಗಾಗಿ ಅದನ್ನ ತಡೆಯೋದಕ್ಕೋಸ್ಕರ ಅವರು ರಾಸಾಯನಿಕ ಸುರಕ್ಷಾ ಉಡುಪುಗಳನ್ನ ಧರಿಸಬೇಕಾಗುತ್ತೆ. ಆ ಹೈಟೆಕ್ ರಾಸಾಯನಿಕ ಸುರಕ್ಷಾ ಉಡುಪು ಈಗ ನಮ್ಮ ಭಾರತಕ್ಕೆ ಅಮೆರಿಕ ಮಾರಾಟ ಮಾಡಲು ಮುಂದಾಗಿದೆ ಅಂತೆ. ಆ ಸೂಟು ಲಘು ತೂಕದ ಸಮಗ್ರ ಸೂಟ್ ತಂತ್ರಜ್ಞಾನವನ್ನ ಹೊಂದಿದಂತೆ. ಈ ತಂತ್ರಜ್ಞಾನ ಅಡಿ ನಮ್ಮ ದೇಶಕ್ಕೆ $75 ದಶಲಕ್ಷ ಮೌಲ್ಯದ ಸುರಕ್ಷಾ ಉಡುಪುಗಳನ್ನ ನೀಡಲಾಗುತ್ತದೆ. ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಮೊದಲನೇ ಹಂತದಲ್ಲಿ ಪೆಂಟಗಾನ್ ರಾಸಾಯನಿಕ, ಜೈವಿಕ, ವಿಕಿರಣಶೀಲ ಹಾಗೂ ಅಣು ವಿಕಿರಣದಿಂದ ಸುರಕ್ಷೆ ನೀಡುವ CBRN ಬೆಂಬಲ ಸಾಧನ ಮಾರಾಟವನ್ನ ಮಾಡಲು ಅಮೆರಿಕ ಘೋಷಣೆಯನ್ನ ಮಾಡಿದಂತೆ. ಇದು ಒಂದು ಜಂಟಿ ಸೇವಾ ಲಘು ತೂಕದ ಸಮಗ್ರ ಸೂಟ್ ತಂತ್ರಜ್ಞಾನವಾಗಿದ್ದು ಸುರಕ್ಷಾ ಉಡುಪುಗಳನ್ನ ಮಾರಾಟ ಮಾಡುವ ಪ್ರಸ್ತಾವನವನ್ನ ಅಮೆರಿಕದ ಕಾಂಗ್ರೆಸ್ ಮುಂದಿಟ್ಟಿದಂತೆ. ಈ ಒಂದು ಪ್ಯಾಕೇಜ್ ನ ಅಡಿ 38,034 M50 ಸಾಮಾನ್ಯ ಉದ್ದೇಶದ ಮಾಸ್ಕ್, 38,034 ಸೂಟ್, ಪ್ಯಾಂಟ್, ಕೈಗವಸು, ಬೂಟು ಹಾಗೂ NBC ಬ್ಯಾಗ್ ಗಳನ್ನ ಒಳಗೊಳ್ಳುತ್ತದೆ ಈ ಒಂದು ಪ್ಯಾಕೇಜ್ ಅಲ್ಲಿ. ಅದೇ ರೀತಿ ಆಫ್ರನ್ ಗಳನ್ನು ಕೊಡ್ತಾರಂತೆ, ಫಿಲ್ಟರ್ ಗಳನ್ನು ಈ ಒಂದು ಪ್ಯಾಕೇಜ್ ಗಳಲ್ಲಿ ಸೇರಿಸಲಾಗಿದಂತೆ. ಇದರಿಂದ ಏನಾಗುತ್ತೆ, ನಮ್ಮ ದೇಶದಲ್ಲಿ ಹಲವಾರು ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡುವ, ಅದು ರಾಸಾಯನಿಕ ಇರುವುದು ಮತ್ತೆ ಬೇರೆ ಬೇರೆ ಏನು ಇಂಡಸ್ಟ್ರಿಗಳಿವೆ, ಆ ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡುವ ಕೆಮಿಕಲ್ಗಳಿಂದ ಅಲ್ಲಿರುವ ಜನರ ಮೇಲೆ ಅಟ್ಯಾಕ್ ಆಗಿ, ಸ್ಕಿನ್ ಮೇಲೆ ಅಟ್ಯಾಕ್ ಆಗಿ ಏನು ರೋಗಕ್ಕೆ ತುತ್ತಾಗ್ತಾರೆ, ಅದನ್ನ ನಾವು ತಡೆಯಬಹುದು. ಹಾಗಾಗಿ ಈಗ ಈ ಭಾರತಕ್ಕೆ ಹೈಟೆಕ್ ರಾಸಾಯನಿಕ ಸುರಕ್ಷಾ ಉಡುಪುಗಳನ್ನ ಮಾರಾಟ ಮಾಡಲು ಅಮೆರಿಕ ಮುಂದಾಗಿದೆ. ಯೂನಿಯನ್ ಕ್ಯಾಬಿನೆಟ್ ಅಪ್ರೋಚ್ ಪ್ರಪೋಸಲ್ ಟು ಬಿಲ್ಡ್ 10 ಅಟಾಮಿಕ್ ರಿಯಾಕ್ಟರ್ಸ್. 10 ಇಂಡಿಜಿನಿಯಸ್ ಪ್ರೆಷರೈಸ್ ಹೆವಿ ವಾಟರ್ ರಿಯಾಕ್ಟರ್ಸ್ ಸ್ಥಾಪನೆ ಮಾಡೋಗೋಸ್ಕರ ಒಂದು ಏನು ಬೇಡಿಕೆ ಏನಿತ್ತು, ಆ ಒಂದು ಪ್ರಪೋಸಲ್ಗೆ ಯೂನಿಯನ್ ಕ್ಯಾಬಿನೆಟ್ ಕೇಂದ್ರ ಸಚಿವ ಸಂಪುಟ ಅಪ್ರೂವನ್ನ ನೀಡಿದೆ, ಒಪ್ಪಿಗೆಯನ್ನ ನೀಡಿದೆ. ಇದರಿಂದ ಈ 10 ಅಟಾಮಿಕ್ ರಿಯಾಕ್ಟರ್ಸ್ ಸ್ಥಾಪನೆ ಮಾಡೋದ್ರಿಂದ 7,000 ಮೆಗಾವ್ಯಾಟ್ ಸಾಮರ್ಥ್ಯದ ಒಂದು ಎನರ್ಜಿಯನ್ನ ಕ್ರಿಯೇಟ್ ಮಾಡಬಹುದು. ಈ ಒಂದು 10 ಅಟಾಮಿಕ್ ರಿಯಾಕ್ಟರ್ಸ್ ಇಂದ ಅಂದ್ರೆ ಒಂದು ರಿಯಾಕ್ಟರ್ 700 ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುವ ಒಂದು ಸಾಮರ್ಥ್ಯವನ್ನ ಹೊಂದಿದೆ. ಈ 10 ಅಟಾಮಿಕ್ ರಿಯಾಕ್ಟರ್ಸ್ ಇಂದ ನಾವು ಕ್ಲೀನ್ ಎನರ್ಜಿಯನ್ನ ಪಡ್ಕೋಬಹುದು. ಈ ಒಂದು ಮಾಹಿತಿಯನ್ನ ಯೂನಿಯನ್ ಪವರ್ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವರು ಹೇಳಿದ್ದಾರೆ. ಪ್ರೆಷರೈಸ್ ಹೆವಿ ವಾಟರ್ ರಿಯಾಕ್ಟರ್ಸ್ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ. ಪ್ರೆಷರೈಸ್ ಹೆವಿ ವಾಟರ್ ರಿಯಾಕ್ಟರ್ಸ್ ಇವು ನ್ಯಾಚುರಲ್ ಯುರಾನಿಯಂ ಅನ್ನ ಅಂದ್ರೆ ನೈಸರ್ಗಿಕವಾಗಿ ಸಿಗುವ ಯುರಾನಿಯಂ ಅನ್ನ ಇಂಧನವಾಗಿ ಬಳಸಿಕೊಳ್ಳುತ್ತವೆ ಮತ್ತು ಹೆವಿ ವಾಟರ್ ಅನ್ನ ಮಾಡರೇಟ್ ಮತ್ತು ಕೂಲೆಂಟ್ ಆಗಿ ಬಳಸಿಕೊಳ್ಳಲಾಗ್ತದೆ ಈ ಒಂದು ರಿಯಾಕ್ಟರ್ಸ್ ಗಳಲ್ಲಿ.
ನಮ್ಮ ಭಾರತದ ಮೊದಲ ಪ್ರೆಷರೈಸ್ ಹೆವಿ ವಾಟರ್ ರಿಯಾಕ್ಟರ್ಸ್ ಅನ್ನ ಸ್ಥಾಪನೆ ಮಾಡಿದ್ದು ರಾಜಸ್ಥಾನದ ರೌತಾಬಾದ್ ಅಲ್ಲಿ. ಈ ಒಂದು ಸ್ಥಾಪನೆಗೆ ಈ ಒಂದು ರಿಯಾಕ್ಟರ್ ಸ್ಥಾಪನೆ ಮಾಡೋದಕ್ಕೋಸ್ಕರ ಟೆಕ್ನಿಕಲ್ ಕೋಆಪರೇಷನ್ ಅನ್ನ ಅಟಾಮಿಕ್ ಎನರ್ಜಿ ಕೆನಡಾ ಲಿಮಿಟೆಡ್ ಇಂದ ತೆಗೆದುಕೊಳ್ಳಲಾಗಿತ್ತು. ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅಂದ್ರೆ ಫಸ್ಟ್ ನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟ್ ಅನ್ನ ಪೋಖ್ರಾನ್ ನಲ್ಲಿ 1974ರಲ್ಲಿ ಮಾಡಲಾಯಿತು. ಈ ಎಕ್ಸ್ಪೆರಿಮೆಂಟ್ ಮಾಡಿದ ನಂತರ ಕೆನಡಾ ಸಪೋರ್ಟ್ ಅನ್ನ ಕೈ ಬಿಡಲಾಯಿತು. ಅಂದ್ರೆ ನಮ್ಮ ಭಾರತದ ಮೊದಲ ನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟ್ ಅನ್ನ ಪೋಖ್ರಾದಲ್ಲಿ 1974ರಲ್ಲಿ ಮಾಡಿದ ನಂತರ ಕೆನಡಾದ ಸಪೋರ್ಟ್ ನಿಂದ ನಾವು ಮೊದಲು PSWR ಪ್ರೆಷರೈಸ್ ಹೆವಿ ವಾಟರ್ ರಿಯಾಕ್ಟರ್ ಅನ್ನ ರಾವತಾಬಾದ್ ಅದು ರಾಜಸ್ಥಾನಲ್ಲಿ ಏನ್ ಮಾಡಿದ್ವಿ ಅದರ ಒಂದು ಸಪೋರ್ಟ್ ಅನ್ನ ಈ ಒಂದು ಕೆನಡಾದ ಸಪೋರ್ಟ್ ಅನ್ನ ಕೈ ಬಿಡಲಾಯಿತು. ನಂತರ ನಮ್ಮ ಭಾರತದ ಮೊದಲ ಅಂದ್ರೆ ಫಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ವಿತ್ ಡಿಫರೆಂಟ್ ಡಿಸೈನ್ ಸ್ಥಾಪನೆ ಮಾಡಿದ್ದು ಮಹಾರಾಷ್ಟ್ರದ ತಾರಾಪುರ್ನಲ್ಲಿ. ಈಗ ಸದ್ಯದಲ್ಲಿ ಆಪರೇಷನ್ ಅಲ್ಲಿರುವ PSWR ಪ್ರೆಷರೈಸ್ ಹೆವಿ ವಾಟರ್ ರಿಯಾಕ್ಟರ್ಸ್ ಯಾವಂದ್ರೆ ರೌತಾಬಾದ್ ನಲ್ಲಿ, ಕೈಗಾ, ಕಾಕರಾಪುರ್, ಕಲ್ಪಕಂ ಮತ್ತು ನರೋದಲ್ಲಿ ಈಗ ಸದ್ಯದಲ್ಲಿ ಇವು ರನ್ ಆಗ್ತಾ ಇದಾವೆ. ರೀಸೆಂಟ್ ಆಗಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅವರು ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದರೆ ಏನಂದ್ರೆ ನಮ್ಮ ದೇಶದ ಪ್ರೆಷರೈಸ್ ಹೆವಿ ವಾಟರ್ ರಿಯಾಕ್ಟರ್ಸ್ ಆದ 220 ಮೆಗಾವ್ಯಾಟ್ ಸಾಮರ್ಥ್ಯ ಹೊಂದುವ ರಿಯಾಕ್ಟರ್ಸ್ ಮತ್ತು 540 ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುವ ಒಂದು ಸಾಮರ್ಥ್ಯ ಹೊಂದುವ ರಿಯಾಕ್ಟರ್ಸ್ ಗಳನ್ನ ಮಾರಲು ಅಂದ್ರೆ ಬೇರೆ ದೇಶಗಳಿಗೆ ಮಾರಲು ಸಿದ್ಧವಾಗಿದೆ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಕೋಲ್ ಲಿಂಕೇಜ್ ಪಾಲಿಸಿ. ನ್ಯೂ ಕೋಲ್ ಲಿಂಕೇಜ್ ಪಾಲಿಸಿಗೆ CCEA ಕ್ಯಾಬಿನೆಟ್ ಕಮಿಟಿ ಆನ್ ಎಕಾನಮಿಕ್ ಅಫೇರ್ಸ್ ಅವರು ಒಪ್ಪಿಗೆಯನ್ನ ನೀಡಿದ್ದಾರೆ. ಈ ಕೋಲ್ ಲಿಂಕೇಜ್ ಪಾಲಿಸಿ ಏನಿದೆ ಇದರ ಮುಖಾಂತರ ನಮ್ಮ ದೇಶದಲ್ಲಿರುವ ಪವರ್ ಪ್ಲಾಂಟ್ಸ್ ಗಳಿಗೆ ಅಡಿಕ್ವೇಟ್ ಸಪ್ಲೈ ಆಫ್ ಫ್ಯೂಲ್ ಅಂದ್ರೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಫ್ಯೂಲ್ ಅನ್ನ ಸಪ್ಲೈನ ಮಾಡಲಾಗ್ತದೆ. ಇದರಿಂದ ಏನಾಗುತ್ತೆ ಅಂದ್ರೆ ಯಾವಾಗ ತೊಂದರೆ ಆದಾಗ ಈ ಪವರ್ ಪ್ಲಾಂಟ್ ಗಳಿಗೆ ಫ್ಯೂಲ್ ಸಪ್ಲೈ ಮಾಡುವ ಒಂದು ಸಂದರ್ಭದಲ್ಲಿ ತೊಂದರೆ ಆದಾಗ ಅವಾಗ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಅನ್ನ ಮಾಡಬೇಕಾಗುತ್ತೆ. ಅವಾಗ ಅದರ ಹಣ ಏನಾಗುತ್ತೆ ಜಾಸ್ತಿ ಆಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ, ಹಾಗೆ ನಮಗೆ ನಷ್ಟವನ್ನಾಗುತ್ತೆ. ಆ ಒಂದು ನಷ್ಟವನ್ನ ಭರಿಸಲು ಈ ಹೊಸ ನ್ಯೂ ಕೋಲ್ ಲಿಂಕೇಜ್ ಪಾಲಿಸಿನ ಜಾರಿಗೆ ತರ್ತಾ ಇದ್ದಾರೆ. ಅದಕ್ಕೆ ಈಗ ಕ್ಯಾಬಿನೆಟ್ ಕಮಿಟಿ ಆನ್ ಎಕಾನಮಿಕ್ ಅಫೇರ್ಸ್ ಅವರು ಒಪ್ಪಿಗೆಯನ್ನ ನೀಡಿದ್ದಾರೆ. ಓಕೆ, ಈ ಕೋಲ್ ಲಿಂಕೇಜ್ ಪಾಲಿಸಿಯ ಒಂದು ಡಿಟೇಲ್ ಅನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ಕೋಲ್ ಲಿಂಕೇಜ್ ಪಾಲಿಸಿ ಇದನ್ನ ಡಿಸೈನ್ ಮಾಡಿದವರು ಯೂನಿಯನ್ ಗವರ್ಮೆಂಟ್, ಕೇಂದ್ರ ಸರ್ಕಾರದವರು. ಇದರ ಮುಖಾಂತರ ಥರ್ಮಲ್ ಪವರ್ ಪ್ಲಾಂಟ್ ಗಳಿಗೆ ಕೋಲ್ ಅನ್ನ ಅಲೋಕೇಟ್ ಮಾಡಲಾಗುತ್ತೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ. ಯಾಕಂದ್ರೆ ಈ ನಮ್ಮ ದೇಶದಲ್ಲಿ ಸಿಗುವ ಕೋಲ್ ಮತ್ತು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿದ ಕೋಲ್ ನ ಪ್ರೈಸ್ ಬೇರೆ ಆಗಿರುತ್ತೆ. ಈ ಪವರ್ ಪ್ಲಾಂಟ್ ಗಳಿಗೆ ಕೋಲ್ ಅನ್ನ ಕೊರತೆ ಇದ್ದಾಗ ಅಂತ ಸಂದರ್ಭದಲ್ಲಿ ಹೆಚ್ಚಿನ ಹಣದಿಂದ ನಾವು ಬೇರೆ ದೇಶಗಳಿಂದ ಪಡೆದುಕೊಂಡ ಕೋಲ್ ಅನ್ನು ನಾವು ಅಲೋಕೇಟ್ ಅನ್ನು ಮಾಡಿದಾಗ ಅವರಿಗೆ ಸಪ್ಲೈ ಅನ್ನ ಮಾಡಿದಾಗ ನಾವು ಹೆಚ್ಚಿನ ಹಣವನ್ನು ಬೇರೆ ದೇಶಗಳಿಗೆ ಕೊಡಬೇಕಾಗುತ್ತೆ. ಅದನ್ನ ತಪ್ಪಿಸಲು ಮತ್ತು ಒಂದು ವೇಳೆ ನಾವು ಈ ಒಂದು ಕೋಲ್ ಅನ್ನು ನಾವು ಆರ್ಗನೈಸ್ ಮ್ಯಾನರ್ ನಾವು ಈ ಥರ್ಮಲ್ ಪವರ್ ಪ್ಲಾಂಟ್ ಗಳಿಗೆ ಸಪ್ಲೈ ಮಾಡಿದಾಗ ನಾವು ಈ ಬೇರೆ ದೇಶಗಳಿಂದ ಪಡೆಯುವ ಒಂದು ಕೋಲ್ ಅನ್ನ ನಾವು ಆಮದು ಮಾಡಿಕೊಳ್ಳುವ ಕೋಲ್ ಅನ್ನ ಕಡಿಮೆನ ಮಾಡುವುದು, ಅದರಿಂದ ಪ್ರೊಡಕ್ಷನ್ ಅನ್ನು ನಾವು ಜಾಸ್ತಿಯನ್ನ ಮಾಡ್ಕೋಬಹುದು. ಹಾಗಾಗಿ ಆ ಒಂದು ಯೋಜನೆಯ ಒಂದು ನಷ್ಟವನ್ನ ಕಡಿಮೆ ಮಾಡೋಕ್ಕೋಸ್ಕರ ಕೋಲ್ ಲಿಂಕೇಜ್ ಪಾಲಿಸಿಯನ್ನ ಕೇಂದ್ರ ಸರ್ಕಾರದವರು ಜಾರಿಗೆ ತಂದರೆ ಇದರ ಮೂಲಕ ನಮ್ಮ ದೇಶದಲ್ಲಿರುವ ಬೇರೆ ಬೇರೆ ಥರ್ಮಲ್ ಪವರ್ ಪ್ಲಾಂಟ್ಗೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಕೋಲ್ ಅನ್ನ ಅಲೋಕೇಟ್ ಮಾಡಲಾಗುತ್ತದೆ. ಕ್ಲೀನ್ ಮನಿ ಪೋರ್ಟಲ್ಗೆ ಜೇಟ್ಲಿ ಚಾಲನೆ. ಕೇಂದ್ರ ಹಣಕಾಸು ಸಚಿವರಾದ ಅರುಣ್ ಜೇಟ್ಲಿ ಅವರು ಕ್ಲೀನ್ ಮನಿ ಪೋರ್ಟಲ್ಗೆ ಚಾಲನೆಯನ್ನು ನೀಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ 2016 ನವೆಂಬರ್ 8ರಿಂದ ಡಿಮೊನಿಟೈಸೇಷನ್ ಅಂದ್ರೆ 500 ಮತ್ತು 1000 ಮುಖಬೆಲೆಯ ನೋಟುಗಳ ರದ್ದನ್ನ ಮಾಡಿದ್ರು, ಚಲಾವಣೆಯನ್ನ ರದ್ದು ಮಾಡಿದ್ರು. ಅದ ನಂತರ ಅಘೋಷಿತ ಹಣವನ್ನ ಕಡಿವಾಣ ಹಾಕೋಗೋಸ್ಕರ ಹಲವಾರು ಯೋಜನೆಗಳನ್ನ ಜಾರಿಗೆ ತರ್ತದೆ. ಅದರಲ್ಲಿ ಕ್ಲೀನ್ ಮನಿ ಪೋರ್ಟಲ್ ಸಹಿತ ಒಂದು. ಕ್ಲೀನ್ ಮನಿ ಪೋರ್ಟಲ್ ಮುಖಾಂತರ ನೇರ ತೆರಿಗೆಗಳ ಕೇಂದ್ರೀಯ ಮಂಡಳಿ ಅವರು ದೊಡ್ಡ ಮೊತ್ತದ ಠೇವಣಿಯನ್ನ ಇಡುವವರು ಮತ್ತು ಭಾರಿ ಮೊತ್ತದ ಖರೀದಿ ವ್ಯವಹಾರ ನಡೆದವರನ್ನ ಈ ಒಂದು ಕ್ಲೀನ್ ಮನಿ ಪೋರ್ಟಲ್ ಮೂಲಕ CBDT ಅವರು ಗುರುತನ್ನ ಮಾಡ್ತಾರೆ, ಐಡೆಂಟಿಫಿಕೇಶನ್ ಮಾಡ್ತಾರೆ. ಒಂದು ವೇಳೆ ಈ ವ್ಯಕ್ತಿ ಅವರು ಘೋಷಿತ ಆದಾಯಕ್ಕೂ ಠೇವಣಿ ಮತ್ತು ಖರೀದಿ ವ್ಯವಹಾರಗಳಿಗೆ ಏನಾದರೂ ಹೊಂದಾಣಿಕೆ ಆಗಲಿಲ್ಲ ಅಂದ್ರೆ ಅಂತ ಸಂದರ್ಭದಲ್ಲಿ ಆದಾಯ ತೆರಿಗೆ ಇಲಾಖೆ ಮುಂದಿನ ಹಂತದ ಪರಿಶೀಲನೆ ಮತ್ತು ವಿಚಾರಣೆ ಕ್ರಮಗಳನ್ನ ಜರುಗಿಸುತ್ತದೆ. ಈ ಕ್ಲೀನ್ ಮನಿ ಪೋರ್ಟಲ್ ಹೇಗೆ ಕೆಲಸ ಮಾಡ್ತದೆ ಅಂದ್ರೆ CBDT ಅವರು ಏನ್ ಮಾಡ್ತಾರೆ, ಭಾರಿ ಮೊತ್ತದ ಹಣಕಾಸು ವರ್ಗಾವಣೆಗಳನ್ನ ಆನ್ಲೈನ್ ಮೂಲಕವೇ ವೆರಿಫಿಕೇಶನ್ ಅನ್ನ ಮಾಡುವ ಒಂದು ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಆ ವೆಬ್ಸೈಟ್ ಲಿಂಕ್ ಏನಿದ್ರೆ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ e-filing.government.in. ಈ ಒಂದು ವೆಬ್ ಪೋರ್ಟ್ ನಲ್ಲಿ ಪ್ಯಾನ್ ಕಾರ್ಡ್ ದಾರರು ಏನ್ ಮಾಡಬೇಕು, ತಮ್ಮ ದೊಡ್ಡ ಮೊತ್ತದ ಹಣಕಾಸು ವರ್ಗಾವಣೆಗಳ ವಿವರಗಳನ್ನ
ಅಲ್ಲಿ ಪಡೆಯಬಹುದು. ಮತ್ತು ಪ್ಯಾನ್ ಕಾರ್ಡ್ ಯಾರ ಹತ್ರ ಇದೆ ಅವರು ವೆಬ್ ಪೋರ್ಟ್ ನಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ 2016 ಎಂಬ ಒಂದು ಲಿಂಕ್ ಇದೆ, ಅದರ ಮುಖಾಂತರ ಅವರು ಅಲ್ಲಿ ಮಾಹಿತಿಗಳನ್ನ ಪಡೆದುಕೊಳ್ಳಬಹುದು. ಮತ್ತೆ ಆದಾಯ ತೆರಿಗೆ ಇಲಾಖೆಗೆ ಕಚೇರಿಗೆ ಹೋಗದೆ ಇವರು ಇಲ್ಲೇ ಸಹಿತ ಏನ್ ಮಾಡೋದು, ಆನ್ಲೈನ್ ಮೂಲಕವೇ ವಿವರಣೆ ನೀಡಬಹುದು. ಅಂದ್ರೆ ಅವರು ಎಷ್ಟು ಹಣ ಠೇವಣಿ ಇಟ್ಟಿದ್ರು ಮತ್ತೆ ಖರ್ಚು ಮಾಡಿದ ಹಣದ ಒಂದು ಮಾಹಿತಿಯನ್ನ ಸಹಿತ ಈ ಒಂದು ವೆಬ್ ಪೋರ್ಟಲ್ ಮೂಲಕ ಅವರು ನೀಡಬಹುದು. ಆ ವಿವರಣೆ ನೀಡಿದ್ರೆ ಏನ್ ತೊಂದರೆ ಇಲ್ಲ. ಒಂದು ವೇಳೆ ವಿವರಣೆಗೆ ನೀಡಿದಕ್ಕೂ ಮತ್ತು ಈ ಒಂದು ಖರ್ಚು ಮತ್ತು ಠೇವಣಿಗೆ ಏನಾದರೂ ಹೊಂದಾಣಿಕೆಯನ್ನು ಬಂದಾಗ ಅಂತ ಸಂದರ್ಭದಲ್ಲಿ ಕ್ಲೀನ್ ಮನಿ ಪೋರ್ಟಲ್ ಮುಖಾಂತರ ಸಿಬಿಡಿಟಿ ಅವರು ಆಕ್ಷನ್ ಅನ್ನ ತಗೊಳ್ತಾರೆ, ಅಂದ್ರೆ ವಿಚಾರಣೆ ಕ್ರಮಗಳನ್ನ ಜರುಗಿಸ್ತಾರೆ. ಜಾಗತಿಕ ಪ್ರಭಾವಿಗಳ ಪಟ್ಟಿ ಮುಖೇಶ್ ಅಂಬಾನಿ ನಂಬರ್ 1. ಪ್ರೋಬ್ಸ್ 2ನೇ ವಾರ್ಷಿಕ ಗ್ಲೋಬಲ್ ಗೇಮ್ ಚೇಂಜರ್ಸ್ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಈ ಪ್ರೋಬ್ಸ್ ಪಟ್ಟಿ ಏನ್ ಬಿಡುಗಡೆ ಮಾಡಿದರೆ ಇದು ತಮ್ಮ ಉದ್ದಿಮೆಗಳ ಮೂಲಕ ಲಕ್ಷಾಂತರ ಜನರ ಜೀವನದ ಗುಣಮಟ್ಟವನ್ನ ಸುಧಾರಿಸುವುದನ್ನ ಪರಿಗಣಿಸಿ ಈ ಒಂದು ಪಟ್ಟಿಯನ್ನ ಸಿದ್ಧಪಡಿಸಲಾಗಿದೆ. ಇದರಲ್ಲಿ ನಮ್ಮ ಭಾರತದ ರಿಲಯನ್ಸ್ ಇಂಡಸ್ಟ್ರಿಯ ಮುಖ್ಯಸ್ಥರಾದ ಮುಖೇಶ್ ಅಂಬಾನಿ ಅವರು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಮುಖೇಶ್ ಅಂಬಾನಿ ಅವರು ರಿಲಯನ್ಸ್ ಜಿಯೋ ಎಂಬ ಹೊಸ ಟೆಲಿಕಾಂ ಉದ್ದಿಮೆಯನ್ನ ಸೃಷ್ಟಿ ಮಾಡಿ ಅದರ ಮೂಲಕ ಹಲವಾರು ಜನಗೆ ಸೌಲಭ್ಯನ ಕಲ್ಪಿಸಿದ್ರು, ಇಂಟರ್ನೆಟ್ ಸೌಲಭ್ಯವನ್ನ. ಹಾಗಾಗಿ ಇವರು ಜಾಗತಿಕ ಪ್ರಭಾವಿಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ನಮ್ಮ ಭಾರತದ ಜಿಡಿಪಿ ಗ್ರೋತ್ ನ ರಿಪೋರ್ಟ್ ಅನ್ನ ಯುಎನ್ ಅವರು ಬಿಡುಗಡೆ ಮಾಡಿದ್ರು. ಆ ರಿಪೋರ್ಟ್ ನ ಹೆಸರು ವರ್ಲ್ಡ್ ಎಕನಾಮಿಕ್ ಸಿಚುವೇಶನ್ ಅಂಡ್ ಪ್ರಾಸ್ಪೆಕ್ಟ್. ಈ ರಿಪೋರ್ಟ್ ಜನವರಿಯಲ್ಲಿ ಸಹಿತ ಅವರು ಬಿಡುಗಡೆ ಮಾಡಿದ್ರು ಮತ್ತು ಮುನ್ಸೂಚನೆಯನ್ನ ಹೇಳಿದ್ರು. ಏನಂದ್ರೆ ನಮ್ಮ ಭಾರತದ ಜಿಡಿಪಿ ಗ್ರೋತ್ 2017ನೇ ಸಾಲಿಗೆ 7.7% ಇರಬಹುದು ಅಂತ ಹೇಳಿದ್ರು ಮತ್ತು 2018ನೇ ಸಾಲಿಗೆ 7.6% ಇರಬಹುದು ಅಂತ ಹೇಳಿದ್ರು. ಆದ್ರೆ ಈಗ ಇನ್ನೊಂದು ರಿಪೋರ್ಟ್ ಬಿಟ್ಟಿದ್ದಾರೆ, ಅಂದ್ರೆ 2ನೇ ರಿಪೋರ್ಟ್. ಅದರ ಪ್ರಕಾರ ನಮ್ಮ ಭಾರತದ ಜಿಡಿಪಿ ಗ್ರೋತ್ 2017ನೇ ಸಾಲಿಗೆ 7.3% ಇರಬಹುದು ಅಂತ ಹೇಳಿದರೆ ಮತ್ತು 2018ನೇ ಸಾಲಿಗೆ 7.9% ಇರಬಹುದು ಅಂತ ಹೇಳಿದರೆ. ಅಂದ್ರೆ ಇದರ ಅರ್ಥ ಏನಂದ್ರೆ ಮೊದಲನೇ ರಿಪೋರ್ಟ್ ಅಲ್ಲಿ 2017ನೇ ಸಾಲಿಗೆ 7.7% ಅಂತ ಹೇಳಿದ್ರು, ಆದ್ರೆ ಈಗ 2ನೇ ರಿಪೋರ್ಟ್ ನಲ್ಲಿ 7.3% ಹೇಳಿದರೆ. ಅಂದ್ರೆ ಗ್ರೋತ್ ಕಡಿಮೆ ಆಗುವ ಸಂಭವ ಇದೆ ಅಂತ ಹೇಳಿದರೆ. ಆದ್ರೆ 2018ನೇ ಸಾಲಿಗೆ ಏನು ಹೇಳಿದ್ರು ಮೊದಲನೇ ರಿಪೋರ್ಟ್ ಅಲ್ಲಿ ಅದು 7.6% ಆಗಿತ್ತು. ಈಗ ಏನ್ ಪ್ರೆಡಿಕ್ಟ್ ಮಾಡಿದರೆ 7.9% ಜಿಡಿಪಿ ಗ್ರೋತ್ ಅನ್ನ ಪ್ರೆಡಿಕ್ಟ್ ಅನ್ನ ಮಾಡಿದರೆ ಅದು 2018ನೇ ಸಾಲಿಗೆ. ಇನ್ನೊಂದು ವಿಷಯ ಏನ್ ಹೇಳ್ಬೇಕಂದ್ರೆ ಈ ಜಿಡಿಪಿಗೆ ಸಂಬಂಧಪಟ್ಟಂತೆ 2017ನೇ ಸಾಲಿಗೆ ಈ ರಿವೈಸ್ ರಿಪೋರ್ಟ್ ನಲ್ಲಿ ನಮ್ಮ ಭಾರತ ದೇಶದ ಜಿಡಿಪಿ ಗ್ರೋತ್ 7.3 ಇರಲಿದೆ ಅಂತ ಹೇಳಿದರೆ. ಅಂದ್ರೆ ಮೊದಲನೇ ರಿಪೋರ್ಟ್ ಗಿಂತ 2ನೇ ರಿಪೋರ್ಟ್ ಅಲ್ಲಿ ಕಡಿಮೆ ಆಗ್ತಾ ಇದೆ. ಕಡಿಮೆ ಯಾಕೆ ಆಗ್ತದೆ ಅಂದ್ರೆ ಡಿಮೊನಿಟೈಸೇಷನ್ ಪಾಲಿಸಿ ನಮ್ಮ ದೇಶದಲ್ಲಿ ಅದು 2016 ನವೆಂಬರ್ ಅಲ್ಲಿ ಡಿಮೊನಿಟೈಸೇಷನ್ ಅಂದ್ರೆ 1000 ಮತ್ತು 500 ಮುಖಬೆಲೆಯ ನೋಟ್ಗಳ ಚಲಾವಣೆಯನ್ನ ರದ್ದು ಮಾಡಿದ್ರು. ಹಾಗಾಗಿ ಜಿಡಿಪಿ ಗ್ರೋತ್ ಕಡಿಮೆಯಾಗುವ ಮುನ್ಸೂಚನೆಯನ್ನ ಯುಎನ್ ರಿಪೋರ್ಟ್ ನಲ್ಲಿ ಹೇಳಲಾಗಿದೆ. ಇಷ್ಟು ಅಂದ್ರೆ ನಮ್ಮ 2017ನೇ ಸಾಲಿನ ಜಿಡಿಪಿ ಗ್ರೋತ್ ಕಡಿಮೆ ಆದ್ರೂ ಸಹಿತ ನಮ್ಮ ದೇಶ ಚೀನಾಕ್ಕಿಂತ ಮುಂದಿದೆ ಈ ಜಿಡಿಪಿ ಗ್ರೋತ್ ನಲ್ಲಿ. ಯಾಕಂದ್ರೆ ಚೀನಾದ ಜಿಡಿಪಿ ಗ್ರೋತ್ 6.5% ಇರಲಿದೆ ಅಂತೆ, ಅದು 2017 ಮತ್ತು 18ನೇ ಸಾಲಿನಲ್ಲಿ. ಅದೇ ರೀತಿ ನಮ್ಮ ದೇಶದ ಈ ಭಾರತದ ದೇಶದ ವರ್ಲ್ಡ್ ಗ್ರಾಸ್ ಪ್ರಾಡಕ್ಟ್ ಇದು 2.7% ಹೆಚ್ಚಾಗಲಿದೆ, ಅದು 2017ನೇ ಸಾಲಿನಲ್ಲಿ ಮತ್ತು 2018ನೇ ಸಾಲಿನಲ್ಲಿ 2.9% ಎಕ್ಸ್ಪೆಂಡ್ ಆಗಲಿದೆ ಅಂತೆ. ಇದರಿಂದ ಏನಾಗುತ್ತಂದ್ರೆ ನಮ್ಮ ಭಾರತ ದೇಶ ಮೊದಲು 2016ನೇ ಸಾಲಿನಲ್ಲಿ 2.3% ಗ್ರೋತ್ ಇತ್ತು, ಈಗ 2.7 ಮತ್ತು 2.9% ಗ್ರೋತ್ ಆಗುವ ಸಂಭವ ಇದೆ ಅಂತ ಈ ರಿಪೋರ್ಟ್ ನಲ್ಲಿ ಹೇಳಲಾಗಿದೆ. ವರ್ಲ್ಡ್ ಎಕನಾಮಿಕ್ ಸಿಚುವೇಶನ್ ಅಂಡ್ ಪ್ರಾಸ್ಪೆಕ್ಟ್ ಇದು ಯುಎನ್ ನ ಫ್ಲಾಗ್ಶಿಪ್ ರಿಪೋರ್ಟ್, ಬಹಳ ಪ್ರಮುಖವಾದ ವರದಿ. ಈ ವರದಿ ಮುಖಾಂತರ ಜಾಗತಿಕ ಮಟ್ಟದಲ್ಲಿ ದೇಶಗಳ ಎಕಾನಮಿ ಆರ್ಥಿಕತೆ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ, ಜಿಡಿಪಿ ಗ್ರೋತ್ ಬಗ್ಗೆ ಮಾಹಿತಿಯನ್ನ ಈ ರಿಪೋರ್ಟ್ ನೀಡುತ್ತೆ. ಈ ರಿಪೋರ್ಟ್ ರೆಡಿ ಮಾಡಬೇಕಾದ್ರೆ ಹಲವಾರು ಸಂಸ್ಥೆಗಳು ಜಂಟಿಯಾಗಿ ಕೆಲಸವನ್ನು ಮಾಡುತ್ತೆ. ಆ ಜಂಟಿಯಾಗಿ ಕೆಲಸ ಮಾಡಿದ ಸಂಸ್ಥೆಗಳ ರಿಸಲ್ಟ್ ಅನ್ನೇ ಈ ವರ್ಲ್ಡ್ ಎಕನಾಮಿಕ್ ಸಿಚುವೇಶನ್ ಅಂಡ್ ಪ್ರಾಸ್ಪೆಕ್ಟ್ಸ್. ಈ ಜಂಟಿ ಕೆಲಸ ಏನಿದೆ ಅದರಲ್ಲಿ ಭಾಗವಹಿಸುವ ಸಂಸ್ಥೆಗಳು ಯಾವಂದ್ರೆ ಯುನೈಟೆಡ್ ನೇಷನ್ಸ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಂಡ್ ಸೋಷಿಯಲ್ ಅಫೇರ್ಸ್, ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಮತ್ತು 5 ಯುನೈಟೆಡ್ ನೇಷನ್ಸ್ ನ ರೀಜನಲ್ ಕಮಿಷನ್ಸ್. ಇವು ಎಲ್ಲ
ಜಂಟಿಯಾಗಿ ಕೆಲಸವನ್ನ ಮಾಡಿ ವರ್ಕ್ ಅನ್ನ ಮಾಡಿ ಅದರ ರಿಸಲ್ಟ್ ಏನ್ ಬರುತ್ತೆ ಅದೇ ವರ್ಲ್ಡ್ ಎಕನಾಮಿಕ್ ಸಿಚುವೇಶನ್ ಅಂಡ್ ಪ್ರಾಸ್ಪೆಕ್ಟ್ ರಿಪೋರ್ಟ್. ಇದು ಒಂದು ಇವೆನ್ನ ಬಹಳ ಪ್ರಮುಖವಾದ ಒಂದು ರಿಪೋರ್ಟ್. ಇದರ ಮುಖಾಂತರ ದೇಶದ ಜಿಡಿಪಿ ಗ್ರೋತ್, ಈಗ ತಾನೇ ಹೇಳಿದ ಪ್ರಕಾರ ನಮ್ಮ ಭಾರತದ ಜಿಡಿಪಿ ಗ್ರೋತ್ ಯುಎನ್ ಪ್ರೊಜೆಕ್ಟ್ ಮಾಡಿದೆ. ಅದು 2017ನೇ ಸಾಲಿಗೆ 7.3 ಮತ್ತೆ 2018ನೇ ಸಾಲಿಗೆ 7.9% ಇರಲಿದೆ ಅಂತ ಮಾಹಿತಿಯನ್ನ ಈ ಒಂದು ರಿಪೋರ್ಟ್ ಕೊಡಲಾಗಿದೆ. ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ. PPT ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜ್ ಅಲ್ಲಿ ಲಿಂಕ್ಸ್ ಅನ್ನ ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಫೇಸ್ಬುಕ್ ಲಿಂಕು, ಟೆಲಿಗ್ರಾಮ್ ಲಿಂಕು ಮತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಸಹಿತ ಲಿಂಕ್ ಅನ್ನ ಕೊಡಲಾಗ್ತಿದೆ. ಅಲ್ಲಿ ಸಹಿತ ನೀವು ಹೋಗಿ ಈ PPT ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್.